ಕ್ರೇಜ್ ಅಂದ್ರೆ ಇದಲ್ವಾ? ಕರ್ನಾಟಕದಲ್ಲಿ ಎಷ್ಟೋ ಸ್ಟಾರ್ ನಟರಿದ್ದಾರೆ. ಆದ್ರೆ ಇಷ್ಟೊಂದು ಕ್ರೇಜ್ ಬಹುಶಃ ಯಾರಿಗೂ ಇಲ್ಲ ಅನ್ಸುತ್ತೆ. ಮೈ ಮೇಲೆ ಟ್ಯಾಟೋ, ಮೊಬೈಲ್ ಕವರ್ ಮೇಲೆ ಫೋಟೋ, ಬೈಕ್ ಮೇಲೆ ಕೈದಿ ನಂಬರ್, ಹುಟ್ಟೋ ಮಗುವಿಗೂ ಕೂಡ ಕೈದಿ ಡ್ರೆಸ್ ಹಾಕ್ತಿದ್ದಾರೆ. ಇದು ಅಭಿಮಾನನ ಇಲ್ಲ ಅಂಧ ಅಭಿಮಾನನ ಅಂತ ಅನಿಸ್ತಾ ಇದೆ. ಅಭಿಮಾನ ಇಟ್ಕೊಳ್ಳೋದು ಅವರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಈ ಫ್ಯಾನ್ ಬೇಸ್ ಯಾಕೆ ಕ್ರಿಯೇಟ್ ಆಗ್ತಾ ಇರೋದು? ಇಷ್ಟೊಂದು ಅಭಿಮಾನ ಯಾಕೆ ಇಟ್ಟಿದ್ದಾರೆ ಅಂತ ಎಷ್ಟೋ ಜನ ತಲೆ ಕೆಡ್ಸ್ಕೊತಿದ್ದಾರೆ. ನ್ಯೂಸ್ ಚಾನಲ್ ನೋಡ್ತಿದ್ರೆ ಇವರು ಒಬ್ಬ ನಟೋರಿಯಸ್ ಕ್ರಿಮಿನಲ್ ತರ ತೋರಿಸ್ತಿದ್ದಾರೆ. ಹಾಗಿದ್ರೆ ಬನ್ನಿ, ನಾನು ನಿಮ್ಗೆ ಇವರು ಮಾಡಿರೋ ಒಳ್ಳೆ ಕೆಲಸ ಮತ್ತು ಅವರು ಮಾಡಿರೋ ತಪ್ಪುಗಳು ಏನೇನು ಅಂತ ನೋಡೋಣ. ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಒಳ್ಳೆಯವರಾ ಕೆಟ್ಟವರಾ ಅಂತ. ಡಿಸೈಡ್ ಮಾಡೋದು ನಿಮ್ಗೆ ಬಿಟ್ಟಿದ್ದು. ತಮ್ಮ ಫ್ಯಾನ್ಗೋಸ್ಕರ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಟ್ಯಾಟೂ ಹಾಕ್ಸ್ಕೊಂಡಿದ್ದು ಇವರ ಫ್ಯಾನ್ಸ್ ಇನ್ನಷ್ಟು ಜಾಸ್ತಿ ಆಗಲು ಕಾರಣವಾಯಿತು. ಮತ್ತೆ ತಮ್ಮ ಬರ್ಡೇಗೆ ಕೇಕ್ ಬದಲು ಬಡವರಿಗೆ ಊಟ ಹಾಕಲು ಕರೆ ಕೊಟ್ಟಿದ್ದು ಎಲ್ಲರ ಮನಸ್ಸಿಗೆ ಖುಷಿ ಕೊಟ್ಟಿತು. ಕೊರೋನಾ ಬಂದಾಗಲೂ ಕೂಡ ಪ್ರಾಣಿಗಳಿಗೆ ಆಹಾರಕ್ಕೋಸ್ಕರ ಸಹಾಯ ಕೇಳಿದ್ದು ಇವರು ಎಷ್ಟು ಪ್ರಾಣಿಯ ಮೇಲೆ ಪ್ರೀತಿ ಇದೆ ಅಂತ ತೋರುತ್ತದೆ. ಶೂಟಿಂಗ್ ಮುಗಿಸಿಕೊಂಡು ಬರುವಾಗ ಸೆಲ್ಫಿಗೋಸ್ಕರ ಪ್ರಾಣವನ್ನು ಕಳೆದುಕೊಳ್ಳಬೇಡಿ ಎಂದು ಬೈದಿದ್ದು ಕೂಡ ಅಭಿಮಾನಿಗಳಿಗೆ ನಮ್ಮ ಮೇಲೆ ಎಷ್ಟು ಕಾಳಜಿ ಇದೆ ಎಂದು ದಾಸನಿಗೆ ದಾಸರಾದರು. ಇನ್ನೊಂದು ಮುಖ್ಯವಾದ ವಿಷಯ ಎಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲೂ ನಟನೆ ಮಾಡ್ತಿಲ್ಲ. ಇದು ಕೂಡ ಎಷ್ಟೋ ಕನ್ನಡಿಗರ ಮನಸ್ಸನ್ನು ಗೆದ್ದಿಬಿಟ್ಟಿದ್ದಾರೆ. ಇವೆಲ್ಲ ಅವರು ಮಾಡಿರೋ ಒಳ್ಳೆ ಕೆಲಸವಾಗಿದೆ. ಹಾಗಿದ್ರೆ ಅವರು ಏನೇನು ತಪ್ಪು ಮಾಡಿದ್ದಾರೆ ಅದನ್ನು ಕೂಡ ನೋಡೋಣ ಬನ್ನಿ. ಅವ್ರಿಗೇನಾದ್ರೂ ಕೋಪ ಬಂದ್ರೆ ತಮ್ಮ ಇಷ್ಟ ಬಂದ ಹಾಗೆ ಬೈದು ಬಿಡ್ತಾರೆ. ಸೆಲ್ಫಿ ತೆಗೆದುಕೊಳ್ಳಲು ಬಂದ ಅಭಿಮಾನಿಗೆ ಹೊಡೆದಿದ್ದು ಮತ್ತು ಸಣ್ಣ ಪುಟ್ಟ ಗಲಾಟೆ ಬಗ್ಗೆ ನಾನೇನು ಹೇಳೋದೇ ಬೇಡ. ಎಲ್ಲ ನಿಮಗೆ ಗೊತ್ತಿದೆ. 2011ರಲ್ಲಿ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ದು ಕೂಡ ಎಷ್ಟೋ ಜನರ ಟೀಕೆಗೆ ಗುರಿಯಾಯಿತು. ಮೀಡಿಯಾದವರಿಗೆ ದರ್ಶನ್ನೇ ಸರಿ ಅಂತ ಎಷ್ಟೋ ಜನ ಹೇಳ್ತಾರೆ. ಯಾಕಂದ್ರೆ ಅವರು ಮೀಡಿಯಾದವರಿಗೆ ಬೈಯೋ ತರ ಯಾರು ಬೈಯಲ್ಲ. ಮತ್ತೆ ಇತ್ತೀಚೆಗೆ ಪವಿತ್ರ ಗೌಡ ಜೊತೆ ರಿಲೇಶನ್ಶಿಪ್ ಇದ್ದಿದ್ದು ಕೂಡ ಎಷ್ಟೋ ಜನಕ್ಕೆ ಅಸಮಾಧಾನವಾಗಿದೆ. ಅದಲ್ಲದೆ ತನ್ನ ಪವಿತ್ರ ಗೌಡಗೋಸ್ಕರ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ದು ಜನಕ್ಕೆ ಕೋಪ ಬರಲು ಕಾರಣವಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಅವರು ಎಷ್ಟು ತಪ್ಪು ಮಾಡಿದಾರೋ ಅಷ್ಟೇ ಒಳ್ಳೆ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ನಟರನ್ನ ಹಿಂಬಾಲಿಸಲು ಎಷ್ಟೋ ಜನರು ಇರ್ತಾರೆ. ಅವರು ಮಾಡೋ ಕೆಲಸವನ್ನು ಅಭಿಮಾನಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಹಾಗಾಗಿ ಇವರು ಏನೇ ಮಾಡ್ಬೇಕಾದ್ರೂ 100 ಸಲ ಯೋಚನೆ ಮಾಡ್ಬೇಕು. ನೀವು ದರ್ಶನ್ ಫ್ಯಾನ್ ಆಗಿದ್ರೆ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ನೀವೇನಾದ್ರೂ ಫ್ಯಾನ್ ಆಗಿಲ್ಲ ಅಂತ ಅಂದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು.